ಎಲ್ರಿಗೂ ನಮಸ್ಕಾರ. ನಾವಿವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸ್ಟಾರ್ಟಿಂಗ್ ಬೇಗನೆ ಇದ್ವಿ, ಬಟ್ ಟೈಮ್ ಆಗೋಗಿತ್ತು, ಅದಕ್ಕೆ ಮಿಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಲೇಟಾಗಿ ಬಿಡುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಹಾಗೆ ಲೇಟ್ ಆಯಿತು. ಕೊನೆಗೆ ಬೇರೆ ಬಸ್ ಸಿಕ್ತು. ಸೊ ಬೇರೆ ಬಸ್ಸಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಅವೆಲ್ಲ ಮಾಡಿಕೊಂಡು ನೀಟಾಗಿ ಊರು ತಲುಪಿದ್ದಾಯಿತು. ಆದರೆ ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂತ ಅಂದರೆ, ಈ ಪ್ಲೇಸ್ ನೇಮ್ ಬಂದುಬಿಟ್ಟು ಮಾಡಾಳು ಅಂತ. ಇದು ಹಾಸನ ಡಿಸ್ಟಿಕಲ್ಲಿ ಅರಸೀಕೆರೆ ತಾಲೂಕಲ್ಲಿ ಇದೆ. ಈ ದೇವ್ರದ್ದು ಅಷ್ಟು ಹಿನ್ನೆಲೆ ಏನಂತ ನನಗೆ ಗೊತ್ತಿಲ್ಲ, ಬಟ್ ಯೂಶ್ವಲಿ ಹೇಳ್ತಾರೆ ಗೌರಿ ಗಣೇಶ ಹಬ್ಬದಲ್ಲಿ ಅವರು ಅರಿಶಿಣದಿಂದ ತಾಯಿನ ರೂಪಿಸ್ಬಿಟ್ಟು 9 ಡೇಸ್ ತನಕ ಅದನ್ನು ಇಟ್ಟು 9ನೇ ದಿನ ಅಲ್ಲೇ ಕಲ್ಯಾಣಿ ಇರುತ್ತೆ. ಸೊ ಮೆರವಣಿಗೆ ಎಲ್ಲ ಮಾಡಿಸ್ಬಿಟ್ಟು ಮೂಗ್ನತ್ತು ತೆಗ್ದು ಅದನ್ನು ತಾಯಿನ ನೀರಿಗೆ ಬಿಡ್ತಾರಂತೆ. ಬಟ್ ಎಲ್ಲರೂ ಹೇಳೋ ಪ್ರಕಾರ ಆ ಮೂಗ್ನತ್ತು ತೆಗ್ದಾಗ ತಾಯಿ ಅಳ್ತಾರಂತೆ. ಸೊ ನಾನು ಯಾವತ್ತೂ ನೋಡಿಲ್ಲ, ಬಟ್ ತುಂಬ ಫೋಟೋಸಲ್ಲಿ ಅಥವಾ ನೋಡಿದವರು ಹೇಳಿದ್ದಾರೆ. ನೆಕ್ಸ್ಟ್ ನಾವು ದೇವಸ್ಥಾನ ಹತ್ರ ಬಂದ್ವಿ. ಸ್ಟಾರ್ಟಿಂಗ್ ಡೋರ ಅಂದರೆ ದೇವ್ರೇನು ಎಂಟ್ರಿಗೆಲ್ಲ ಬಂದುಬಿಟ್ಟು ನಾವು ಅಕ್ಕಿ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅಕ್ಕಿ ಹಾಕ್ಸಿ ಅಲ್ಲಿರೋ ದೇವರನ್ನ ನಾರ್ಮಲ್ ವಿಗ್ರಹ, ಮೊದಲಿಂದ ಇರೋ ಥರ ವಿಗ್ರಹ ಅದು ಒಂದು ನೋಡಿಕೊಂಡು, ಮತ್ತು ಇವಾಗ ನಿರ್ಮಿಸಿರುವಂತಹ ಅಂದರೆ ಅರಿಶಿನ ರೂಪದಲ್ಲಿ ಅದನ್ನು ನೋಡಿಕೊಂಡು, ಅಲ್ಲೇ ಆಂಜನೇಯ ಸ್ವಾಮಿ ಅದೆಲ್ಲ ಇತ್ತು, ನೋಡಿಕೊಂಡು ಬಂದ್ವಿ. ಆಮೇಲೆ ಇನ್ನೊಂದು ವಿಶೇಷತೆ ಏನಂದರೆ ಅಲ್ಲಿ ಕರ್ಪೂರ ಹಾಕ್ತಾರೆ. ಸೊ ದೇವಸ್ಥಾನದ ಮುಂದೆನೇ ಕರ್ಪೂರ ಕೊಂಡ ಥರ ಇದೆ. ಯೂಶ್ವಲಿ ಮನಸ್ಸಲ್ಲಿ ಕೇಳಿಕೊಂಡು ಕರ್ಪೂರ ಹಾಕೋದು ಇಲ್ಲಿನ ಪದ್ಧತಿ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕಲ್ಯಾಣಿಲಿ ಊರಲ್ಲಿ ಇರೋ ಎಲ್ಲ ಕಡೆ ಮೆರವಣಿಗೆ ಮಾಡಿ ನಂತರ ಲಾಸ್ಟಲ್ಲಿ ಕರ್ಕೊಂಡು ಬಂದು ಇಲ್ಲಿ ಬಿಡ್ತಾರೆ. ಸೊ ನಾನು ನೋಡಿ, ಅಂದರೆ ನಾನು ಯೂಶ್ವಲಿ ಜಾಸ್ತಿ ಹೋಗಿದ್ದೇ ಇಲ್ಲ ಕಲ್ಯಾಣಿಗೆ, ಬಟ್ ಈ ಸಲ ಹೋಗ್ಬಿಟ್ಟು ನೀಟಾಗಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ನೀರೆಲ್ಲ ತಲೆಗೆ ಹಾಕ್ಕೊಂಡು ಬಂದೆ ಅಲ್ಲಿಂದ. ಸೊ ನೋಡ್ತಾ ಇರಿ, ಇಲ್ಲಿ ಬೋಂಡ ಬಜ್ಜಿ ನಮ್ಮ ಅಪ್ಪ ತುಂಬ ಇಷ್ಟ. ಸೊ ಫಸ್ಟು ಊಟಕ್ಕೆ ಅಲ್ಲಿ ಅನ್ನದಾನ ಮಾಡ್ತಾರೆ, ಅದಕ್ಕೆ ಮುಂಚೆನೇ ಸೈಡ್ಗೆ ಇರಲಿ ಅಂತಲೇ ನಾವು ತೊಗೊಂಡ್ಬಿಟ್ವಿ. ಬಜ್ಜಿ ಎಲ್ಲ ಬಿಸಿ ಮಾಡ್ತಾಯಿದ್ರು. ಆ್ಯಕ್ಚುಲಿ ಮಧ್ಯಾಹ್ನನೇ, ಬಟ್ ತಿನ್ನಬೇಕು ಅಂತ ಅನಿಸ್ತು ಅಂದ್ಬಿಟ್ಟು ಬಜ್ಜಿ ಎಲ್ಲ ತೊಗೊಂಡು ಡೈರೆಕ್ಟ್ ನಾವು ಊಟದ ಹಾಲ್ ಕಡೆ ಹೋದ್ವಿ. ಸೊ ಇದೇ ನೋಡಿ ದ್ವಾರ, ಅಂದರೆ ಸ್ಟಾರ್ಟಿಂಗು ಊಟದ ಹಾಲ್ಗೆ ಎಂಟ್ರಿ ಇದೆ, ತಗೊಳ್ಳುತ್ತೆ. ತುಂಬ ಜನ ಊಟ ಮಾಡ್ತಾಯಿದ್ರು. ಅಂದರೆ ಈ ತಾಯಿಗೆ ಕೇಳ್ಕೊಳ್ಳೋದೇ ಈ ಥರ ಆದರೆ ಅಕ್ಕಿ ಹಾಕಿಸ್ತೀನಿ ಅಂತ. ಸೊ ತುಂಬ ಜನ ಊಟಕ್ಕೆ ಡೊನೇಟ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ ಈ ಥರ ನಿರ್ಮಿಸಿದ್ದಾರೆ. ಪಕ್ಕ ಲೈನಲ್ಲಿ ಸರದಿ ಸಾಲಲ್ಲಿ ಹೋಗಿ ನಾವು ಊಟ ಹಾಕ್ಸ್ಕೋಬೇಕು. ಯೂಶ್ವಲಿ ಎಲ್ಲ ಕಡೆ ಇರೋ ಥರನೇ ಇಲ್ಲಿ ಅನ್ನ, ಸಾಂಬಾರು ಮತ್ತು ಪಾಯಸ ಮಾಡಿದ್ರು. ಸೊ ಹೇಳ್ತಾರೆ ಅಲ್ವಾ, ದೇವಸ್ಥಾನದ ಊಟನೇ ಸಖತ್ ಚೆಂದ ಅಂತ. ಆ ಥರ ನೀಟಾಗಿ ಊಟ ಹಾಕ್ಸ್ಕೊಂಡು ಊಟ ಮಾಡಿ ಮಜ್ಜಿಗೆ ಕೂಡ ಕೊಡ್ತಾಯಿದ್ರು. ಅದನ್ನು ಕುಟ್ಕೊಂಡು ನೀಟಾಗಿ ತೊಳೆದು ಇಟ್ಬಿಟ್ಟು, ಅಂದರೆ ನಾವೇ ತೊಳಿಬೇಕು. ಸೊ ತೊಳೆದೆಲ್ಲ ಇಟ್ಬಿಟ್ಟು ಮನೆಗೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಕಡಲೆಪುರಿ, ಜಿಲೇಬಿ, ಚುರುಮುರಿ ಆ ಥರ ಏನೋ ಒಂದೆಲ್ಲ ತೊಗೊಂಡು ನೀಟಾಗಿ ಜಾತ್ರೆಯಲ್ಲಿ ಏನೇನು ಹಾಕಿದ್ರು ಎಲ್ಲನೂ ನೀಟಾಗಿ ನೋಡಿಕೊಂಡು ಯಾವ್ಯಾವ ವಸ್ತು ಅಗತ್ಯ ಇದೆ ಮತ್ತು ಏನಾದರೂ ಕೊಡಬೇಕು ಅವೆಲ್ಲ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ಸೊ ನಿಮಗೂ ರೆಕಮೆಂಡ್ ಮಾಡ್ತೀನಿ, ನೀವು ಆದರೆ ಒಂದು ಸಲ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು.